ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ 10 ಯೂನಿಟ್ಗಳ ಮೇಲೆ 5 ಪ್ರಶ್ನೆಗಳನ್ನು ತೆಗೆದುಕೊಂಡು ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಮಾಡಿದೀವಿ. ಸೊ ಇದನ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇವೆ ಎಂಬುದು ಗೊತ್ತಾಗುತ್ತೆ. ಸೊ ಅದೇ ರೀತಿ ನೀವು ಏನಾದರೂ ಕೆಸೆಟ್ 2024ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಇಲ್ಲಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1 ಪ್ರಿಪರೇಷನ್ಗಾಗಿ ನಾವು ಕ್ರಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕ್ರಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ ಸಿಗ್ತಾ ಇವೆ, MCQ ಲೆಕ್ಚರ್ ಸಿಗ್ತಾ ಇವೆ, ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ನೋಟ್ಸ್ ಕೂಡ ಲಭ್ಯವಿದೆ, 5000+ MCQ PDF ಕೂಡ ಇದೆ. ಇದ್ರ ಜೊತೆಗೆ ನಾವು PYQಗಳನ್ನು ಕೂಡ ನೀಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸನ್ನು ಜಾಯಿನ್ ಆಗೋದ್ರಿಂದ ನೀವು ಪೇಪರ್ 1ನಲ್ಲಿ 35ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೇ ಮಾಡ್ತೀರಾ, 75ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಅಂಕಗಳನ್ನ ಪಡಿತೀರಾ. ಇದರಿಂದ ಕೆಸೆಟ್ ಕ್ವಾಲಿಫೈ ಆಗೋದು ನಿಮಗೆ ಸರಳವಾಗುತ್ತೆ. ಸೊ ಈ ಒಂದು ಕೋರ್ಸ್ ನಿಮಗೆ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ. ಇಲ್ಲಿ ಕೋರ್ಸ್ ಫೀಸ್ ಬಂದ್ಬಿಟ್ಟು ಕೇವಲ 2000 ರುಪೀಸ್ ಇರುತ್ತೆ. ಸೊ ನೀವು ಈ ಕೋರ್ಸ್ ಅನ್ನು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಮತ್ತೆ ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಆಗಿ ಇಲ್ಲಿ ಸ್ಟೋರ್ ಅಂತ ಇದೆ, ಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಕರ್ನಾಟಕ ಸೆಟ್ ಪೇಪರ್ 1 ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗುತ್ತೆ. ನೀವು ಇಲ್ಲಿ ಕಂಟೆಂಟ್ ಅಲ್ಲಿ ಎಲ್ಲಾ ಮಾಹಿತಿಯನ್ನು ನೋಡ್ಕೊಳ್ಬಹುದು. ಕೆಲವು ಮಟೀರಿಯಲ್ ಫ್ರೀ ಕೂಡ ಇದೆ, ನೀವು ಡೆಮೋಗಾಗಿ ನೋಡ್ಕೊಳ್ಬಹುದು. ನಂತರ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗಬಹುದು. ಸೊ ಅದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ನೀವು ಸೇರ್ಕೊಳ್ಬಹುದು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಫಸ್ಟ್ ಕ್ವೆಶ್ಚನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ರಿಪ್ರೆಸೆಂಟ್ಸ್ 1 ಬಿಲಿಯನ್ ಕ್ಯಾರೆಕ್ಟರ್ಸ್? ಈ ಕೆಳಗಿನವುಗಳಲ್ಲಿ ಯಾವುದು 1 ಶತಕೋಟಿ ಕ್ಯಾರೆಕ್ಟರ್ಸ್ಗಳನ್ನ ಅಕ್ಷರಗಳನ್ನ ಪ್ರತಿನಿಧಿಸ್ತಾ ಇದೆ? ಆಪ್ಷನ್ ಎ ಟೆರಾಬೈಟ್, ಆಪ್ಷನ್ ಬಿ ಕಿಲೋಬೈಟ್, ಆಪ್ಷನ್ ಸಿ ಮೆಗಾಬೈಟ್, ಆಪ್ಷನ್ ಡಿ ಗೀಗಾಬೈಟ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಡಿ ಗೀಗಾಬೈಟ್. ಇಟ್ ರಿಪ್ರೆಸೆಂಟ್ಸ್ ಬಿಲಿಯನ್ ಕ್ಯಾರೆಕ್ಟರ್. ಸೊ ಈ ಗೀಗಾಬೈಟ್ ಎಂಬುದು ಬಿಲಿಯನ್ ಕ್ಯಾರೆಕ್ಟರ್ಗಳನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ. ಕ್ವೆಶ್ಚನ್ ನಂಬರ್ 2, ದ ಫ್ಯಾಕ್ಟರ್ಸ್ ವಿಚ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಡಿಟರ್ಮೈನಿಂಗ್ ದ ಇಂಪ್ಯಾಕ್ಟ್ ಆಫ್ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಆನ್ ಎನ್ವೈರನ್ಮೆಂಟ್? ಪರಿಸರದ ಮೇಲೆ ಮಾನವಜನ್ಯ ಚಟುವಟಿಕೆಗಳ ಪ್ರಭಾವವನ್ನು ನಿರ್ಧರಿಸುವಲ್ಲಿ ಅತ್ಯಂತ ಮುಖ್ಯವಾದ ಅಂಶಗಳು. ಸೊ 4 ಆಪ್ಷನ್ಸ್ ಆರ್ ಗಿವನ್. ಡೈರೆಕ್ಟ್ಲಿ ವಿಲ್ ಮೂವ್ ಟು ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ಕರೆಕ್ಟ್. ಪಾಪ್ಯುಲೇಷನ್, ಅಫ್ಲುಯೆನ್ಸ್ ಪರ್ ಪರ್ಸನ್ ಅಂಡ್ ದ ಟೆಕ್ನಾಲಜಿ ಯೂಸ್ಡ್ ಫಾರ್ ಎಕ್ಸ್ಪ್ಲಾಯ್ಟಿಂಗ್ ರಿಸೋರ್ಸಸ್. ಇಲ್ಲಿ ಜನಸಂಖ್ಯೆ, ಪ್ರತಿ ವ್ಯಕ್ತಿಗೆ ಶ್ರೀಮಂತಿಕೆ, ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಬಳಸುವ ತಂತ್ರಜ್ಞಾನ, ಇವು ಮಾನವಜನ್ಯ ಚಟುವಟಿಕೆಗಳ ಪ್ರಭಾವವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಅಂಶಗಳಾಗಿವೆ. ಕ್ವೆಶ್ಚನ್ ನಂಬರ್ 3, ವಿಚ್ ಒನ್ ಆಫ್ ದ ಫಾಲೋವಿಂಗ್ ರಿಪ್ರೆಸೆಂಟ್ ದಿ ಬೈನರಿ ಇಕ್ವಿವಾಲೆಂಟ್ ಆಫ್ ದ ಡೆಸಿಮಲ್ ನಂಬರ್ 25? ಕೆಳಗಿನವುಗಳಲ್ಲಿ ಯಾವುದು ದಶಮಾಂಶ ಸಂಖ್ಯೆ 25ರ ಬೈನರಿ ಸಮಾನವನ್ನ ಪ್ರತಿನಿಧಿಸ್ತಾ ಇದೆ? ಆಪ್ಷನ್ ಹಿಯರ್ ದ 4 ಆಪ್ಷನ್ಸ್ ಆರ್ ಗಿವನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ 11001. Question number 4. The University Grant Commission was established with which of the following aims? Option A, promotion of research and development in higher education. Option B, identifying and sustaining institutions of potential learning. Option C, capacity building of teachers. Option D, providing autonomy to each and every higher educational institutions in India. ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ UGC ಕೆಳಗಿನವುಗಳಲ್ಲಿ ಯಾವ ಉದ್ದೇಶಗಳೊಂದಿಗೆ ಸ್ಥಾಪಿಸಲಾಯಿತು? ಆಪ್ಷನ್ ಎ, ಉನ್ನತ ಶಿಕ್ಷಣದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ. ಆಪ್ಷನ್ ಬಿ, ಸಂಭಾವ್ಯ ಕಲಿಕೆಯ ಸಂಸ್ಥೆಗಳನ್ನು ಗುರುತಿಸುವುದು ಮತ್ತು ಸುಸ್ಥಿರಗೊಳಿಸುವುದು. ಆಪ್ಷನ್ ಸಿ, ಶಿಕ್ಷಕರ ಸಾಮರ್ಥ್ಯ ವರ್ಧನೆ. ಆಪ್ಷನ್ ಡಿ, ಭಾರತದ ಪ್ರತಿಯೊಂದು ಉನ್ನತ ಶಿಕ್ಷಣ ಸಂಸ್ಥೆಗೆ ಸ್ವಾಯತ್ತತೆಯನ್ನು ಒದಗಿಸುವುದು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಎ, ಬಿ ಅಂಡ್ ಸಿ ಆರ್ ಕರೆಕ್ಟ್. ಉನ್ನತ ಶಿಕ್ಷಣದಲ್ಲಿ ಸಂಶೋಧನೆ ಮತ್ತೆ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಧನ ಸಹಾಯದ ಆಯೋಗದ ಉದ್ದೇಶವಾಗಿತ್ತು. ಜೊತೆಗೆ ಕಲಿಕೆಯ ಸಂಸ್ಥೆಗಳನ್ನ ಗುರುತಿಸುವುದು ಮತ್ತೆ ಸುಸ್ಥಿರಗೊಳಿಸುವುದು ಮತ್ತೆ ಶಿಕ್ಷಕರ ಸಾಮರ್ಥ್ಯವನ್ನ ಹೆಚ್ಚಿಸುವುದು. ಇಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಆಟೋನಮಿ ಪದವಿಯನ್ನು ನೀಡುವುದು ಇದರ ಉದ್ದೇಶ ಅಲ್ಲ. ಕ್ವೆಶ್ಚನ್ ನಂಬರ್ 5, ದ ಸೆಷನ್ ಆಫ್ ದ ಪಾರ್ಲಿಮೆಂಟ್ ಈಸ್ ಸಮನ್ಡ್ ಬೈ? ಸಂಸತ್ತಿನ ಅಧಿವೇಶನ ಇವರಿಂದ ಕರೆಯಲಾಗುತ್ತೆ. ಆಪ್ಷನ್ ಎ, ದ ಸ್ಪೀಕರ್ ಆಫ್ ದ ಲೋಕಸಭಾ ಅಂಡ್ ದ ಚೇರ್ಮನ್ ಆಫ್ ದ ರಾಜ್ಯಸಭಾ. ಆಪ್ಷನ್ ಬಿ, ದ ಪ್ರೆಸಿಡೆಂಟ್. ಆಪ್ಷನ್ ಸಿ, ದ ಪ್ರೈಮ್ ಮಿನಿಸ್ಟರ್. ಆಪ್ಷನ್ ಡಿ, ದ ಸ್ಪೀಕರ್ ಆಫ್ ದ ಲೋಕಸಭಾ. ಸೊ ಪಾರ್ಲಿಮೆಂಟ್ ಸೆಷನ್ ಇಟ್ ಈಸ್ ಸಮನ್ಡ್ ಬೈ. ಈ ಸಂಸತ್ತಿನ ಅಧಿವೇಶನವನ್ನ ಪ್ರೆಸಿಡೆಂಟ್ ಅವರು ಕರೀತಾರೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Question number 6, encoding or scrambling data for transmission across a network is known as? ನೆಟ್ವರ್ಕ್ ನಲ್ಲಿ ಪ್ರಸರಣಕ್ಕಾಗಿ ಡೇಟಾವನ್ನ ಎನ್ಕೋಡ್ ಮಾಡುವುದು ಅಥವಾ ಸ್ಕ್ರಾಂಬ್ ಮಾಡುವುದನ್ನ ಏನಂತ ಕರಿತೀವಿ? ಆಪ್ಷನ್ ಎ ಡಿಕ್ರಿಪ್ಷನ್, ಆಪ್ಷನ್ ಬಿ ಪ್ರೊಟೆಕ್ಷನ್, ಆಪ್ಷನ್ ಸಿ ಡಿಟೆಕ್ಷನ್, ಆಪ್ಷನ್ ಡಿ ಎನ್ಕ್ರಿಪ್ಷನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಎನ್ಕ್ರಿಪ್ಷನ್. ಕ್ವೆಶ್ಚನ್ ನಂಬರ್ 7, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಔಟ್ಪುಟ್ ಡಿವೈಸ್? ಈ ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಸಾಧನ ಅಲ್ಲ? ಆಪ್ಷನ್ ಎ,
keyboard, option B printer, option C speaker, option D monitor. Yes, here the right answer is option A keyboard, because keyboard ಇದು ಒಂದು ಇನ್ಪುಟ್ ಸಾಧನವಾಗಿದೆ. ಪ್ರಿಂಟರ್, ಸ್ಪೀಕರ್, ಮಾನಿಟರ್ ಎಲ್ಲವೂ ಕೂಡ ಔಟ್ಪುಟ್ ಸಾಧನವಾಗಿದೆ. Question number 8. Which of the following combinations represent renewable natural resources? ಈ ಕೆಳಗಿನವುಗಳಲ್ಲಿ ಯಾವ ಸಂಯೋಜನೆಯು ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ ಎ ಆಯಿಲ್, ಫಾರೆಸ್ಟ್ ಅಂಡ್ ಟೈಡ್ಸ್. ಆಪ್ಷನ್ ಬಿ ಫರ್ಟೈಲ್ ಸಾಯಿಲ್, ಫ್ರೆಶ್ ವಾಟರ್ ಅಂಡ್ ನ್ಯಾಚುರಲ್ ಗ್ಯಾಸ್. ಆಪ್ಷನ್ ಸಿ ಕ್ಲೀನ್ ಏರ್, ಫಾಸ್ಫೇಟ್ ಅಂಡ್ ಬಯೋಲಾಜಿಕಲ್ ಡೈವರ್ಸಿಟಿ. ಆಪ್ಷನ್ ಡಿ ಫಿಶಸ್, ಫರ್ಟೈಲ್ ಸಾಯಿಲ್ ಅಂಡ್ ಫ್ರೆಶ್ ವಾಟರ್. The right answer is option D. Renewable natural resources are fishes, fertile soil and fresh water. ಇಲ್ಲಿ ನೈಸರ್ಗಿಕವಾಗಿ ನವೀಕರಿಸಬಹುದಾದ ಸಂಪನ್ಮೂಲಗಳಂತಂದ್ರೆ ಮೀನುಗಳು, ಫಲವತ್ತಾದ ಮಣ್ಣು ಮತ್ತೆ ಸಿಹಿ ನೀರು. ಅಂದ್ರೆ ಈ ಸಂಪನ್ಮೂಲಗಳು ಮುಗಿದು ಹೋಗದ ಸಂಪನ್ಮೂಲಗಳಾಗಿವೆ, ಪದೇ ಪದೇ ಮತ್ತೆ ರಿನ್ಯೂ ಆಗ್ತಾ ಇವೆ. Question number 9. Which of the following factors does not impact teaching? Option A learning through experience. Option B teachers knowledge. Option C classroom activities that encourage learning. Option D socio-economic background of teachers and students. ಈ ಕೆಳಗಿನವುಗಳಲ್ಲಿ ಯಾವ ಅಂಶವು ಬೋಧನೆಯ ಮೇಲೆ ಪರಿಣಾಮ ಬೀರುವುದಿಲ್ಲ? ಆಪ್ಷನ್ ಎ ಅನುಭವದ ಮೂಲಕ ಕಲಿಕೆ. ಆಪ್ಷನ್ ಬಿ ಶಿಕ್ಷಕರ ಜ್ಞಾನ. ಆಪ್ಷನ್ ಸಿ ಕಲಿಕೆಯನ್ನು ಉತ್ತೇಜಿಸುವ ತರಗತಿ ಕೋಣೆಯ ಚಟುವಟಿಕೆಗಳು. ಆಪ್ಷನ್ ಡಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಾಮಾಜಿಕ ಆರ್ಥಿಕ ಹಿನ್ನೆಲೆ. ಸೊ ಇಲ್ಲಿ ಬೋಧನೆ ಅಂದಾಗ ಅನುಭವದ ಮೂಲಕ ಕಲಿಕೆ, ಇದು ಶಿಕ್ಷಣದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇದ್ರ ಜೊತೆಗೆ ಶಿಕ್ಷಕರ ಜ್ಞಾನವು ಕೂಡ ಬೋಧನೆ ಮೇಲೆ ಪರಿಣಾಮ ಬೀರುತ್ತೆ. ಕಲಿಕೆಯನ್ನು ಉತ್ತೇಜಿಸುವ ತರಗತಿ ಕೋಣೆಯ ಚಟುವಟಿಕೆಗಳು ಇವು ಕೂಡ ಬೋಧನೆ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆದ್ರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಾಮಾಜಿಕ ಆರ್ಥಿಕ ನೆಲೆ ಇದು ಬೋಧನೆಯ ಮೇಲೆ ಪರಿಣಾಮವನ್ನು ಬೀರಲ್ಲ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೋಶಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಆಫ್ ದ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ will not impact teaching. So option D is correct. Question number 10. Which of the following steps are required to design a questionnaire? Option A, writing primary and secondary aims of the study, review of current literature, preparation of draft of questionnaire, revision of the draft. ಪ್ರಶ್ನಾವಳಿಯನ್ನು ವಿನ್ಯಾಸಗೊಳಿಸಲು ಈ ಕೆಳಗಿನ ಯಾವ ಹಂತಗಳು ಬೇಕಾಗ್ತವೆ? ಸೊ ಅಧ್ಯಯನದ ಪ್ರಾಥಮಿಕ ಮತ್ತು ದ್ವಿತೀಯ ಉದ್ದೇಶಗಳನ್ನು ಬರೆಯುವುದು ಕೂಡ ನೆಸೆಸರಿ ಇರುತ್ತೆ. ಸಾಹಿತ್ಯವನ್ನು ವಿಮರ್ಶೆ ಮಾಡಬೇಕಾಗುತ್ತೆ. ಪ್ರಶ್ನಾವಳಿಯ ಕರಡನ್ನ ತಯಾರು ಮಾಡಬೇಕಾಗುತ್ತೆ. ಜೊತೆಗೆ ಆ ಕರಡನ್ನ ಪರಿಷ್ಕರಣೆ ಕೂಡ ಮಾಡಬೇಕಾಗುತ್ತೆ, ಅಂದ್ರೆ ಪೈಲಟ್ ಸರ್ವೆ ಕೂಡ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿ, ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಎ, ಬಿ, ಸಿ ಮತ್ತು ಡಿ ಎಲ್ಲವೂ ಕೂಡ ಸರಿಯಾಗಿವೆ. Question number 11. Which of the following is the highest level of cognitive ability? Evaluating, knowing, understanding, analyzing. ಕೆಳಗಿನವುಗಳಲ್ಲಿ ಯಾವುದು ಅತ್ಯುನ್ನತ ಮಟ್ಟದ ಅರಿವಿನ ಸಾಮರ್ಥ್ಯವಾಗಿದೆ? ಆಪ್ಷನ್ ಎ ಮೌಲ್ಯಮಾಪನ. ಆಪ್ಷನ್ ಬಿ ತಿಳಿದುಕೊಳ್ಳುವುದು. ಆಪ್ಷನ್ ಸಿ ತಿಳುವಳಿಕೆ. ಆಪ್ಷನ್ ಡಿ ವಿಶ್ಲೇಷಣೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇವ್ಯಾಲ್ಯುವೇಟಿಂಗ್. ಮೌಲ್ಯಮಾಪನ ಇದು ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್ ಒಂದು ಅತ್ಯುನ್ನತ ಲೆವೆಲ್ ಆಗಿದೆ. Question number 12. Achievement tests are commonly used for the purpose of option A assessing the amount of learning after teaching. Option B making selections for a specific job. Option C selecting candidates for a course. Option D identifying strengths and weaknesses of learners. ಸಾಧನಾ ಪರೀಕ್ಷೆಗಳನ್ನು ಸಾಮಾನ್ಯವಾಗಿ ಯಾವ ಉದ್ದೇಶಗಳಿಗಾಗಿ ಬಳಸಲಾಗುತ್ತೆ? ಆಪ್ಷನ್ ಎ ಬೋಧನೆಯ ನಂತರ ಕಲಿಕೆಯ ಪ್ರಮಾಣವನ್ನು ನಿರ್ಣಯಿಸುವುದು. ಆಪ್ಷನ್ ಬಿ ನಿರ್ದಿಷ್ಟ ಕೆಲಸಕ್ಕೆ ಆಯ್ಕೆಗಳನ್ನು ಮಾಡುವುದು. ಆಪ್ಷನ್ ಸಿ ಕೋರ್ಸ್ಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು. ಆಪ್ಷನ್ ಡಿ ಕಲಿಯುವವರ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಗುರುತಿಸುವುದು. ಸೊ ಈ ಅಚೀವ್ಮೆಂಟ್ ಟೆಸ್ಟ್ ಸಾಧನಾ ಪರೀಕ್ಷೆಗಳನ್ನು ನಿರ್ದಿಷ್ಟ ಕೆಲಸಕ್ಕೆ ಆಯ್ಕೆ ಮಾಡಲು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಫಾರ್ ಮೇಕಿಂಗ್ ಸೆಲೆಕ್ಷನ್ ಆಫ್ ಫಾರ್ ಎ ಸ್ಪೆಸಿಫಿಕ್ ಜಾಬ್ ವಿ ಗೋ ಥ್ರೂ ದಿ ಅಚೀವ್ಮೆಂಟ್ ಟೆಸ್ಟ್. ಕ್ವೆಶ್ಚನ್ ನಂಬರ್ 13. The conclusions or findings of which type of research cannot be generalized to other situations? Option A causal comparative research. Option B historical research. Option C descriptive research. Option D experimental research. ಯಾವ ರೀತಿಯ ಸಂಶೋಧನೆಯ ತೀರ್ಮಾನಗಳು ಮತ್ತು ಆವಿಷ್ಕಾರಗಳನ್ನು ಇತರ ಸಂದರ್ಭಗಳಿಗೆ ಸಾಮಾನ್ಯೀಕರಿಸಲಾಗುವುದಿಲ್ಲ? ಆಪ್ಷನ್ ಎ ಕಾರಣ ತುಲನಾತ್ಮಕ ಸಂಶೋಧನೆ. ಆಪ್ಷನ್ ಬಿ ಐತಿಹಾಸಿಕ ಸಂಶೋಧನೆ. ಆಪ್ಷನ್ ಸಿ ವಿವರಣಾತ್ಮಕ ಸಂಶೋಧನೆ. ಆಪ್ಷನ್ ಡಿ ಪ್ರಾಯೋಗಿಕ ಸಂಶೋಧನೆ. ಸೊ ಆಪ್ಷನ್ ಬಿ ಐತಿಹಾಸಿಕ ಸಂಶೋಧನೆ ಸರಿಯಾಗಿದೆ. ಹಿಸ್ಟಾರಿಕಲ್ ರಿಸರ್ಚ್ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 14. Techniques used by a teacher to teach include lecture, interactive lecture, group work, self study.
ಕಲಿಸಲು ಶಿಕ್ಷಕರು ಬಳಸುವ ತಂತ್ರಗಳು: ಉಪನ್ಯಾಸ, ಸಂವಾದಾತ್ಮಕ ಉಪನ್ಯಾಸ, ಗುಂಪು ಕೆಲಸ, ಸ್ವಯಂ ಅಧ್ಯಯನ. ಸೊ ತರಗತಿಯಲ್ಲಿ ಶಿಕ್ಷಕರು ಕಲಿಸಲು ಉಪನ್ಯಾಸವನ್ನ ಬಳಕೆ ಮಾಡ್ತಾರೆ, ಸಂವಾದಾತ್ಮಕ ಉಪನ್ಯಾಸವನ್ನ ಬಳಸ್ತಾರೆ, ಗುಂಪು ಕೆಲಸವನ್ನು ಕೂಡ ಬಯಸ್ತಾರೆ. ಇವು ಮೂರು ಕೂಡ ಸರಿಯಾಗಿವೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎ, ಬಿ ಅಂಡ್ ಸಿ ಆರ್ ಕರೆಕ್ಟ್. Question number 15. A good thesis writing should involve reduction of punctuation and grammatical errors to a minimum. Option B, careful checking of references. Option C, consistency in the way of thesis is written. Option D, a clear and well written abstract. ಉತ್ತಮ ಪ್ರಬಂಧ ಬರವಣಿಗೆಯು ಇವುಗಳನ್ನು ಒಳಗೊಂಡಿರಬೇಕು. ಆಪ್ಷನ್ ಎ, ವಿರಾಮ ಚಿಹ್ನೆಗಳು ಮತ್ತು ವ್ಯಾಕರಣ ದೋಷಗಳನ್ನು ಕನಿಷ್ಠ ಮಟ್ಟಕ್ಕೆ ಇಳಿಸುವುದು. ಆಪ್ಷನ್ ಬಿ, ಉಲ್ಲೇಖಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸುವುದು. ಆಪ್ಷನ್ ಸಿ, ಪ್ರಬಂಧವನ್ನ ಬರೆಯುವ ವಿಧಾನದಲ್ಲಿ ಸ್ಥಿರತೆ. ಆಪ್ಷನ್ ಡಿ, ಸ್ಪಷ್ಟ ಮತ್ತು ಚೆನ್ನಾಗಿ ಬರೆದ ಅಬ್ಸ್ಟ್ರಾಕ್ಟ್. ಸೊ ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿವೆ. ಸೊ ಆಪ್ಷನ್ ಬಿ, ಎ, ಬಿ ಅಂಡ್ ಸಿ ಆರ್ ಇಸ್ ದ ರೈಟ್ ಆನ್ಸರ್. Question number 16. Which of the following statements regarding the meaning of research are correct? Option A, research refers to a series of systematic activity or activities undertaken to find out the solution of a problem. Option B, it is a systematic, logical and unbiased process wherein verification of hypothesis, data analysis, interpretation and formation of principles can be done. Option C, it is an intellectual inquiry or quest towards truth. Option D, it leads to enhancement of knowledge. ಸಂಶೋಧನೆಯ ಅರ್ಥಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, ಸಂಶೋಧನೆಯ ಸಮಸ್ಯೆಯ ಪರಿಹಾರವನ್ನು ಕಂಡುಹಿಡಿಯಲು ಕೈಗೊಳ್ಳುವ ವ್ಯವಸ್ಥಿತ ಚಟುವಟಿಕೆ ಅಥವಾ ಚಟುವಟಿಕೆಗಳ ಸರಣಿಯನ್ನು ಸೂಚಿಸುತ್ತದೆ. ಆಪ್ಷನ್ ಬಿ, ಇದು ವ್ಯವಸ್ಥಿತ, ತಾರ್ಕಿಕ ಮತ್ತು ಪಕ್ಷಪಾತವಿಲ್ಲದ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಊಹೆ, ದತ್ತಾಂಶ ವಿಶ್ಲೇಷಣೆ, ವ್ಯಾಖ್ಯಾನ ಮತ್ತು ತತ್ವಗಳ ರಚನೆಯನ್ನು ಪರಿಶೀಲಿಸಬಹುದು. ಆಪ್ಷನ್ ಸಿ, ಇದು ಬೌದ್ಧಿಕ ವಿಚಾರಣೆ ಮತ್ತು ಸತ್ಯದ ಅನ್ವೇಷಣೆಯಾಗಿದೆ. ಆಪ್ಷನ್ ಡಿ, ಇದು ಜ್ಞಾನದ ವರ್ಧನೆಗೆ ಕಾರಣವಾಗುತ್ತದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಬಿ, ಸಿ ಅಂಡ್ ಡಿ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ. Question number 17. Jean Piaget gave a theory of cognitive development of humans on the basis of option A, evaluation research, option B, fundamental research, option C, applied research, option D, action research. ಜೀನ್ ಪಿಯಾಜೆ ಯಾವ ಆಧಾರದ ಮೇಲೆ ಮಾನವನ ಅರಿವಿನ ಬೆಳವಣಿಗೆ ಸಿದ್ಧಾಂತವನ್ನು ನೀಡಿದರು? ಆಪ್ಷನ್ ಎ, ಮೌಲ್ಯಮಾಪನ ಸಂಶೋಧನೆ. ಆಪ್ಷನ್ ಬಿ, ಮೂಲಭೂತ ಸಂಶೋಧನೆ. ಆಪ್ಷನ್ ಸಿ, ಅನ್ವಯಿಕ ಸಂಶೋಧನೆ. ಆಪ್ಷನ್ ಡಿ, ಕ್ರಿಯಾ ಸಂಶೋಧನೆ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಫಂಡಮೆಂಟಲ್ ರಿಸರ್ಚ್, ಮೂಲಭೂತ ಸಂಶೋಧನೆ. Question number 18. Male and female students perform equally well in a numerical aptitude test. This statement indicates statistical hypothesis, research hypothesis, null hypothesis or directional hypothesis. ಸಂಖ್ಯಾತ್ಮಕ ಆಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಸಮಾನವಾಗಿ ಉತ್ತಮ ಪ್ರದರ್ಶನ ನೀಡುತ್ತಾರೆ. ಈ ಹೇಳಿಕೆಯು ಏನನ್ನು ಸೂಚಿಸ್ತಾ ಇದೆ? ಆಪ್ಷನ್ ಎ, ಸಂಖ್ಯಾಶಾಸ್ತ್ರೀಯ ಊಹೆ. ಆಪ್ಷನ್ ಬಿ, ಸಂಶೋಧನಾ ಸಿದ್ಧಾಂತ. ಆಪ್ಷನ್ ಸಿ, ಶೂನ್ಯ ಸಿದ್ಧಾಂತ. ಆಪ್ಷನ್ ಡಿ, ನಿರ್ದೇಶನಾತ್ಮಕ ಊಹೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನಲ್ ಹೈಪೋಥೆಸಿಸ್, ಶೂನ್ಯ ಸಿದ್ಧಾಂತ ಇಲ್ಲಿ ಸರಿಯಾಗಿದೆ. Question number 19. Which of the following statements about teaching aids are correct? Option A, they help in retaining concept for longer duration. Option B, they help students learn better. Option C, they make teaching learning process interesting. Option D, they enhance rote learning. ಬೋಧನಾ ಸಾಧನಗಳ ಬಗ್ಗೆ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, ಪರಿಕಲ್ಪನೆಗಳನ್ನು ದೀರ್ಘಕಾಲದವರೆಗೆ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತವೆ. ಆಪ್ಷನ್ ಬಿ, ಅವು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಕಲಿಯಲು ಸಹಾಯ ಮಾಡುತ್ತವೆ. ಆಪ್ಷನ್ ಸಿ, ಅವು ಬೋಧನಾ ಕಲಿಕೆಯ ಪ್ರಕ್ರಿಯೆಯನ್ನು ಆಸಕ್ತಿದಾಯಕವಾಗಿಸುತ್ತವೆ. ಆಪ್ಷನ್ ಡಿ, ಅದು ಮನಪೂರ್ವಕ ಕಲಿಕೆಯನ್ನು ಹೆಚ್ಚಿಸುತ್ತದೆ. ಸೊ ಟೀಚಿಂಗ್ ಏಡ್ಸ್ಗೆ ಸಂಬಂಧಪಟ್ಟಾಗ ಎ, ಬಿ ಅಂಡ್ ಸಿ ಮೂರು ಕೂಡ ಇಲ್ಲಿ ಸರಿಯಾಗಿವೆ. ಇದರಿಂದ ದೀರ್ಘಕಾಲದವರೆಗೆ ಕಲಿತ ವಿಷಯ ನೆನಪಿನಲ್ಲಿಟ್ಕೋಬಹುದು, ಉತ್ತಮವಾಗಿ ಕಲಿಯಲು ಸಹಾಯ ಮಾಡುತ್ತದೆ, ಬೋಧನಾ ಕಲಿಕೆ ಪ್ರಕ್ರಿಯೆಯನ್ನು ಆಸಕ್ತಿಗೊಳಿಸುತ್ತದೆ. ಆದರೆ ಇದು ರೋಟ್ ಲರ್ನಿಂಗ್ ಅನ್ನ ಪ್ರೇರೇಪಣೆ ಮಾಡಲ್ಲ. ಸೊ ಹೀಗಾಗಿ ಆಪ್ಷನ್ ಡಿ ತಪ್ಪಾಗಿದೆ. Question number 20. A good teacher is one who option A, inspires students to learn. Option B, gives useful information. Option C, explains concepts and principles. Option D, gives printed notes to students. ಉತ್ತಮ ಶಿಕ್ಷಕರು ಯಾರೆಂದರೆ ಆಪ್ಷನ್ ಎ, ವಿದ್ಯಾರ್ಥಿಗಳನ್ನು ಕಲಿಯಲು ಪ್ರೇರೇಪಿಸುತ್ತಾರೆ. ಆಪ್ಷನ್ ಬಿ, ಉಪಯುಕ್ತ ಮಾಹಿತಿಯನ್ನು ನೀಡುತ್ತಾರೆ. ಆಪ್ಷನ್ ಸಿ, ಪರಿಕಲ್ಪನೆಗಳು ಮತ್ತು ತತ್ವಗಳನ್ನು ವಿವರಿಸುತ್ತಾರೆ.
ಆಪ್ಷನ್ ಡಿ ವಿದ್ಯಾರ್ಥಿಗಳಿಗೆ ಮುದ್ರಿತ ನೋಟ್ಸ್ ಅನ್ನು ನೀಡುತ್ತಾರೆ. ಸೊ ಉತ್ತಮ ಶಿಕ್ಷಕರು ಯಾರಂತಂದ್ರೆ ವಿದ್ಯಾರ್ಥಿಗಳನ್ನ ಕಲಿಯಲು ಪ್ರೇರೇಪಿಸುವವರು ಉತ್ತಮ ಶಿಕ್ಷಕರು. ದ ಟೀಚರ್ ಹೂ ಇಸ್ ಗೋಯಿಂಗ್ ಟು ಇನ್ಸ್ಪೈರ್ ದ ಸ್ಟೂಡೆಂಟ್ಸ್ ಟು ಲರ್ನ್, ಹಿ ಇಸ್ ದ ಗುಡ್ ಟೀಚರ್. ಕ್ವೆಶ್ಚನ್ ನಂಬರ್ 21. Question number 21 to 26 are related to a paragraph. You have to read the paragraph and answer the questions. ಸೊ ಪ್ರಶ್ನೆಗಳು 21ರಿಂದ 26ರವರೆಗೆ ಪ್ರಶ್ನೆಗಳನ್ನು ಉತ್ತರಿಸಲು ನೀವು ಒಂದು ಪ್ಯಾರಾಗ್ರಾಫ್ ಅನ್ನು ಓದ್ಕೊಳ್ಬೇಕು ಮತ್ತೆ ಅದಕ್ಕೆ ಉತ್ತರಗಳನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಾನಿಲ್ಲಿ ಎಲ್ಲ ಪ್ಯಾರಾಗ್ರಾಫ್ ಅನ್ನು ಓದ್ತಾ ಹೋದ್ರೆ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ನೀವು ವಿಡಿಯೋನ ಪಾಸ್ ಮಾಡಿ ಈ ಒಂದು ಪ್ಯಾರಾಗ್ರಾಫ್ ಅನ್ನ ಸರಿಯಾಗಿ ಓದ್ಕೊಳ್ಬೇಕು ಮತ್ತೆ ಮುಂದೆ ಬರೋ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು. ನಾನು ಇಲ್ಲಿ ನಿಮಗೆ ಪ್ರಶ್ನೆಗಳು ಮತ್ತೆ ಉತ್ತರಗಳನ್ನ ನೀಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಏನಾದರೂ ನೀವು ಒಂದು ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ಈ ಒಂದು ಪೂರ್ತಿ ಕಥೆಯನ್ನ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಪೇರ್ ಮಾಡ್ತಾ ಹೋಗಿ. ಕ್ವೆಶ್ಚನ್ ನಂಬರ್ 21. ರ್ಯಾಷನಲ್ ಆಪ್ಟಿಮಿಸ್ಟ್, ತರ್ಕಬದ್ಧ ಆಶಾವಾದಿಗಳು. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. ಎ ಬಿ ಮತ್ತೆ ಸಿ ಎಲ್ಲವೂ ಸರಿಯಾಗಿವೆ. ಲುಕ್ ಅಪ್ ಫಾರ್ ಆಪರ್ಚುನಿಟೀಸ್, ರ್ಯಾಷನಲ್ ಆಪ್ಟಿಮಿಸ್ಟ್ look for opportunities, are sensible and cheerful, are selfishly driven. ಸೊ ಯಾವಾಗಲೂ ತರ್ಕಬದ್ಧ ಆಶಾವಾದಿಗಳು ಹೇಗಿರ್ತಾರೆ ಅಂತಂದ್ರೆ ಅವಕಾಶಗಳನ್ನ ಹುಡುಕ್ತಾರೆ, ಸಂವೇದನಾಶೀಲರು ಮತ್ತು ಉಲ್ಲಾಸಭರಿತರಾಗಿರ್ತಾರೆ, ಸ್ವಾರ್ಥದಿಂದ ಪ್ರೇರೇಪಿತರಾಗಿರುತ್ತಾರೆ. ಸೊ ಅಂದ್ರೆ ಇಲ್ಲಿ ಸ್ವಾರ್ಥ ಅಲ್ಲ, ಆರ್ ಸೆಲ್ಫಿಶ್ಲಿ ಡ್ರಿವನ್, ಸ್ವಾರ್ಥದಿಂದ ಪ್ರೇರೇಪಿತರಾಗಿರುತ್ತಾರೆ. ಅಂದ್ರೆ ಇವೆಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ. ಇವು ಈ ಪ್ಯಾರಾಗ್ರಾಫ್ ನ ಬೇಸ್ ಇವೆ. ನೀವು ಕಥೆಯನ್ನ ಪ್ಯಾರಾಗ್ರಾಫ್ ನ ಸರಿಯಾಗಿ ಓದಿಕೊಂಡ್ರೆ ಇವು ಪ್ರಶ್ನೆಗಳು ನಿಮಗೆ ಉತ್ತರಿಸಲು ಬರುತ್ತವೆ. Question number 22. Humans become less selfish when? 4 options are given. Option B is correct. They work in a large group. So they become less selfish. ಮಾನವರು ಯಾವಾಗ ಕಡಿಮೆ ಸ್ವಾರ್ಥಿಗಳಾಗುತ್ತಾರೆ ಅಂತಂದ್ರೆ ಅವರು ಯಾವಾಗ ದೊಡ್ಡ ಗುಂಪುಗಳಲ್ಲಿ ಕೆಲಸ ಮಾಡುತ್ತಾರೆ. ಸೊ ಯಾವಾಗ ನಾವು ಒಬ್ಬರೇ ಕೆಲಸ ಮಾಡ್ತೀವಿ ಅಥವಾ ಕೆಲವೇ ಜನರೊಂದಿಗೆ ಕೆಲಸ ಮಾಡ್ತೀವಿ, ನಾವು ಸ್ವಾರ್ಥಿಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ನಾವು ದೊಡ್ಡ ಗುಂಪುಗಳಲ್ಲಿ ಕೆಲಸ ಮಾಡಿದ್ರೆ ನಾವು ನಿಸ್ವಾರ್ಥಿಗಳಾಗಬಹುದು. ಇದು ಪ್ಯಾರಾಗ್ರಾಫ್ ನ ಪ್ರಕಾರ. ಕ್ವೆಶ್ಚನ್ ನಂಬರ್ 23. ಪ್ರಾಕ್ಟಿಕಲ್ ಪಾಸಿಬಲ್ಸ್ ಆರ್ ದ ಒನ್ಸ್ ಹೂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫಾಲೋ ಮಿಡ್ ವೇ ಪಾತ್. ಪ್ರಾಯೋಗಿಕ ಸಂಭವನೀಯತೆಗಳು ಯಾರು? ಮಧ್ಯ ಮಾರ್ಗದ ಮಾರ್ಗವನ್ನ ಅನುಸರಿಸುವರು. ಆಪ್ಷನ್ ಬಿ ಇಸ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 24. ಸ್ಟೋರಿ ಟೆಲ್ಲಿಂಗ್ ಈಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ದ ಎಸೆನ್ಸ್ ಆಫ್ ವಾಟ್ ಮೇಕ್ಸ್ ಅಸ್ ಹ್ಯೂಮನ್. ಕತೆ ಹೇಳುವುದು ನಮ್ಮನ್ನ ಮಾನವರನ್ನಾಗಿ ಮಾಡುವ ಒಂದು ಮೂಲ ತತ್ವ. ಕ್ವೆಶ್ಚನ್ ನಂಬರ್ 25. ಅವರ್ ನಾಲೆಜ್ ಈಸ್ ಎ ಕಲೆಕ್ಷನ್ ಆಫ್. ಆಪ್ಷನ್ ಡಿ. ಅ ಫ್ಯೂ ಸ್ಟೋರೀಸ್ ದಟ್ ಸರ್ವೈವ್. ನಮ್ಮ ಜ್ಞಾನವು ಇವುಗಳ ಸಂಗ್ರಹವಾಗಿವೆ, ಉಳಿದಿರುವ ಕೆಲವು ಕಥೆಗಳು. ಸೊ ಕ್ವೆಶ್ಚನ್ ನಂಬರ್ 26. ಹೌ ದ ಫ್ಯೂಚರ್ ವಿಲ್ ಟರ್ನ್ ಔಟ್ ಟು ಬಿ ಡಿಪೆಂಡ್ಸ್ ಅಪಾನ್ ದ ಸ್ಟೋರೀಸ್. ಭವಿಷ್ಯವು ಹೇಗೆ ಬದಲಾಗುತ್ತದೆ ಎಂಬುದು ಕಥೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆಪ್ಷನ್ ಡಿ. ಡಿಸೈನ್ ಟು ಸ್ಪ್ರೆಡ್ ಫಿಯರ್ ಅಂಡ್ ಟೆನ್ಷನ್. ಭಯ ಮತ್ತು ಉದ್ವೇಗವನ್ನು ಹರಡಲು ವಿನ್ಯಾಸಗೊಳಿಸಲಾಗಿದೆ. ಸೊ ಕ್ವೆಶ್ಚನ್ ನಂಬರ್ 27. At present, a person is 4 times older than his son and is 3 years older than his wife. After 3 years, the age of son will be 15 years. The age of the person's wife after 5 years. ಪ್ರಸ್ತುತ ಒಬ್ಬ ವ್ಯಕ್ತಿಯು ತನ್ನ ಮಗನಿಗಿಂತ 4 ಪಟ್ಟು ದೊಡ್ಡವನು, ಅವನ ಹೆಂಡತಿಗಿಂತ 3 ವರ್ಷ ದೊಡ್ಡವನು. 3 ವರ್ಷಗಳ ನಂತರ ಮಗನ ವಯಸ್ಸು 15 ಆದರೆ 5 ವರ್ಷಗಳ ನಂತರ ವ್ಯಕ್ತಿಯ ಹೆಂಡತಿಯ ವಯಸ್ಸು ಎಷ್ಟಾಗಿರುತ್ತೆ. ಸೊ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇಲ್ಲ, ಕೇವಲ ನಿಮಗೆ ಉತ್ತರಗಳನ್ನ ನೀಡ್ತಾ ಇದ್ದೀನಿ. ನೀವು ನಾವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪ್ ಆಗಿರ್ಬೋದು, ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇದರ ಮೇಲೆ ಎಲ್ಲ ಯೂನಿಟ್ಗಳ ಮೇಲೆ ನಾವು ಥಿಯರಿ ಲೆಕ್ಚರ್ಸ್ ಇದಾವೆ, MCQ ಲೆಕ್ಚರ್ಸ್ಗಳಿದ್ದಾವೆ, ನೀವು ನೋಡ್ಕೊಳ್ಬೋದು. ಸೊ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಮಾಹಿತಿ ಒಂದೇ ಸ್ಥಳದಲ್ಲಿ ಸಿಗ್ತಾ ಇದೆ. ಸೊ ಆಪ್ಷನ್ ಎ 50 is the right answer. Question number 28. Among the following statements, 2 are contradictory to each other. Select the correct quote that represents them. Statements: all poets are philosophers, some poets are philosophers, some poets are not philosophers, no philosopher is a poet. ಇಲ್ಲಿ ಎಲ್ಲಾ ಕವಿಗಳು ತತ್ವಜ್ಞಾನಿಗಳು, ಕೆಲವು ಕವಿಗಳು ತತ್ವಜ್ಞಾನಿಗಳು, ಕೆಲವು ಕವಿಗಳು ತತ್ವಜ್ಞಾನಿಗಳಲ್ಲ, ಯಾವ ತತ್ವಜ್ಞಾನಿಯು ಕವಿಯಲ್ಲ. ಇಲ್ಲಿ ಏನ್ ಮಾಡ್ಬೇಕಂದ್ರೆ 2 ಪರಸ್ಪರ ವಿರುದ್ಧವಾಗಿರುವ ಸೆಂಟೆನ್ಸ್ ಗಳನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇದರ ಮೇಲೆ ನಾವು ಅತಿ ಚಿಕ್ಕದಾಗಿ ಒಂದು ವಿಡಿಯೋನ ಗ್ಲೋಬಲ್ ಆನ್ಲೈನ್ ಆ್ಯಪ್ ನಲ್ಲಿ ಅಪ್ಲೋಡ್ ಮಾಡಿದೀವಿ, ನೀವು ನೋಡ್ಕೊಳ್ಬಹುದು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎ ಅಂಡ್ ಸಿ. All poets are philosophers, some poets are not philosophers. ಇದು ಸರಿಯಾಗಿದೆ. Question number 29. In an examination, 10,000 students appeared. Result revealed the number of students who have passed in all the 5 subjects 5583, passed in 3 subjects 1400, passed in 2 subjects 1200,
passed in one subject only 735, failed in English only 75, failed in physics only 145, failed in chemistry only 140, failed in mathematics only 200, failed in bioscience 157. The number of students passed in at least 4 subject is ಕನಿಷ್ಠ 4 ವಿಷಯಗಳಲ್ಲಿ ಉತ್ತೀರ್ಣರಾದವರ ವಿದ್ಯಾರ್ಥಿಗಳ ಸಂಖ್ಯೆ ಆಪ್ಷನ್ ಬಿ 6300. Question number 30. Which of the following is not a principle of effective communication? Option A, strategic use of grapevine. Option B, persuasive and convincing dialogue. Option C, participation of the audience. Option D, one-way transfer of information. ಈ ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮಕಾರಿ ಸಂವಹನದ ತತ್ವ ಅಲ್ಲ? ಆಪ್ಷನ್ ಎ ಗ್ರೇಪ್ವೈನ್ ಕಮ್ಯುನಿಕೇಶನ್ನ ಬಳಕೆ. ಆಪ್ಷನ್ ಬಿ ಮನವೊಲಿಸುವ ಅಥವಾ ಮನವೊಲಿಸುವ ಸಂಭಾಷಣೆ. ಆಪ್ಷನ್ ಸಿ ಪ್ರೇಕ್ಷಕರ ಭಾಗವಹಿಸುವಿಕೆ. ಆಪ್ಷನ್ ಡಿ ಮಾಹಿತಿಯ ಏಕಮುಖ ವರ್ಗಾವಣೆ. ಸೊ ಇಲ್ಲಿ ಇಫೆಕ್ಟಿವ್ ಕಮ್ಯುನಿಕೇಶನ್ನ ಒಂದು ತತ್ವ ಯಾವುದಲ್ಲ ಅಂತಂತಂದ್ರೆ ಒನ್ ವೇ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಶನ್, ಈ ಮಾಹಿತಿ ಏಕಮುಖ ವರ್ಗಾವಣೆ. ಸೊ ಈ ಒಂದು ಕಮ್ಯುನಿಕೇಶನ್ ಪ್ರೊಸೆಸ್ನಲ್ಲಿ ರಿಸೀವರ್ ಮತ್ತು ಸೆಂಡರ್ ಇಬ್ಬರು ಇನ್ಕ್ಲೂಡ್ ಆದರೆ ಈ ಮಾಹಿತಿ ಅಥವಾ ಒಂದು ಕಮ್ಯುನಿಕೇಶನ್ ಪರಿಣಾಮಕಾರಿ ಆಗುತ್ತೆ. ಕೇವಲ ಒಬ್ಬನೇ ವ್ಯಕ್ತಿ ಮಾಹಿತಿಯನ್ನು ನೀಡ್ತಾ ಹೋದರೆ ಅದು ಇಫೆಕ್ಟಿವ್ ಕಮ್ಯುನಿಕೇಶನ್ ಆಗಲ್ಲ. ಕ್ವೆಶನ್ ನಂಬರ್ 31. ಇನ್ ಕಮ್ಯುನಿಕೇಶನ್ ದ ಲ್ಯಾಂಗ್ವೇಜ್ ಈಸ್ ನಾನ್ ವರ್ಬಲ್ ಕೋಡ್, ವರ್ಬಲ್ ಕೋಡ್, ಇಂಟ್ರಾಪರ್ಸನಲ್, ದ ಸಿಂಬಾಲಿಕ್ ಕೋಡ್. ಸಂವಹನದಲ್ಲಿ ಭಾಷೆಯು ಮೌಖಿಕವಲ್ಲದ ಕೋಡ್, ಮೌಖಿಕ ಕೋಡ್, ಅಂತರ್ವ್ಯಕ್ತಿತ್ವ, ಸಾಂಕೇತಿಕ ಕೋಡ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಲ್ಯಾಂಗ್ವೇಜ್ ಇಸ್ ವರ್ಬಲ್ ಕೋಡ್. ಅಂದ್ರೆ ಭಾಷೆಯಲ್ಲಿ ಮೌಖಿಕ ಕೋಡ್ ಆಗಿದೆ. ಏಕೆಂದ್ರೆ ಭಾಷೆ ಅಂತಂದ್ರೆ ನಾವು ಇಲ್ಲಿ ಭಾಷೆಯನ್ನ ಅಥವಾ ಸೆಂಟೆನ್ಸ್ಗಳನ್ನ ವಾಕ್ಯಗಳನ್ನ ಬಳಸ್ತಾ ಇದ್ದೀವಿ. ಅದು ರಿಟರ್ನ್ ಆಗಿರ್ಬೋದು, ಓರಲ್ ಆಗಿರ್ಬೋದು. ಹೀಗಾಗಿ ಇದು ಒಂದು ವರ್ಬಲ್ ಕೋಡ್ ಆಗಿದೆ. ಕ್ವೆಶನ್ ನಂಬರ್ 32. When the purpose of a definition is to explain the use or to eliminate ambiguity, the definition is called. ಒಂದು ವ್ಯಾಖ್ಯಾನದ ಉದ್ದೇಶವು ಬಳಕೆಯನ್ನು ವಿವರಿಸುವುದು ಅಥವಾ ಅಸ್ಪಷ್ಟತೆಯನ್ನು ತೊಡೆದು ಹಾಕುವುದು ಎಂದಾಗ ವ್ಯಾಖ್ಯಾನವನ್ನು ಏನಂತ ಕರಿತೀವಿ? ಪರ್ಸ್ಯೂಸಿವ್, ಸ್ಟಿಪ್ಯುಲೇಟಿವ್, ಥಿಯರಾಟಿಕಲ್, ಲೆಕ್ಸಿಕಲ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಲೆಕ್ಸಿಕಲ್ ಡೆಫಿನೇಷನ್. ಕ್ವೆಶನ್ ನಂಬರ್ 33. A deductive argument is invalid if option A, its premises and conclusions are all true. Option B, its premises and conclusions are all false. Option C, its premises are true but its conclusion is false. Option D, its premises are false but its conclusion is true. A deductive argument is invalid if its premises are true but its conclusion is false. ಸೊ ಇಲ್ಲಿ ಕಡಿತದ ವಾದವು ಕೆಳಗಿನ ಸಂದರ್ಭಗಳಲ್ಲಿ ಅಮಾನ್ಯವಾಗಿರುತ್ತದೆ. ಯಾವಾಗ ಅಂತಂದ್ರೆ ಪ್ರಮೇಯಗಳು ನಿಜವಾಗಿದ್ದು ತೀರ್ಮಾನವು ತಪ್ಪಾಗಿದ್ದಾಗ. ಕ್ವೆಶನ್ ನಂಬರ್ 34. ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಕಮ್ಯುನಿಕೇಶನ್? ಕೆಳಗಿನವುಗಳಲ್ಲಿ ಸಂವಹನದ ವಿಶಿಷ್ಟ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಸರಿಯಾಗಿವೆ. ಮೇಲೆ ಕೊಟ್ಟ ಎ, ಬಿ ಅಂಡ್ ಸಿ ಎಲ್ಲಾ ಸ್ಟೇಟ್ಮೆಂಟ್ಗಳು ಕೂಡ ಸಂವಹನದ ವಿಶಿಷ್ಟ ಲಕ್ಷಣಗಳು. ಸಂವಹನದ ವಿಚಾರಗಳು, ಸಂಗತಿಗಳು ಮತ್ತು ಅಭಿಪ್ರಾಯಗಳ ವಿನಿಮಯವನ್ನು ಒಳಗೊಂಡಿರುತ್ತದೆ. ಸಂವಹನವು ಮಾಹಿತಿ ಮತ್ತು ತಿಳುವಳಿಕೆ ಎರಡನ್ನ ಒಳಗೊಂಡಿರುತ್ತದೆ. ಸಂವಹನ ನಿರಂತರ ಪ್ರಕ್ರಿಯೆಯಾಗಿದೆ. ಸಂವಹನವು ವೃತ್ತಾಕಾರ ಪ್ರಕ್ರಿಯೆಯಾಗಿದೆ. ಎಲ್ಲವೂ ಕೂಡ ಸಂವಹನದ ಲಕ್ಷಣಗಳು. So here communication involves exchange of ideas, facts and opinion. Communication involves both information and understanding. Communication is a continuous process. Communication is a circular process. All these are characteristics of communication. Question number 35. Which of the quotes given below contains only the correct statements? ಕೆಳಗೆ ನೀಡಲಾದ ಯಾವ ಕೋಡ್ಗಳು ಸರಿಯಾದ ಹೇಳಿಕೆಗಳನ್ನು ಮಾತ್ರ ಒಳಗೊಂಡಿವೆ? ಆಪ್ಷನ್ ಎ, Venn diagrams represent the arguments graphically. Option B, Venn diagrams can enhance our understanding. C, Venn diagrams may be called valid or invalid. Option D, Venn diagrams is clear method of notation. So here options A, B and D are correct. So Venn diagrams represent the arguments graphically, it is correct. Venn diagrams can enhance our understanding, it is also correct. So Venn diagrams is clear method of notation, it is also correct. C is wrong here. ಇಲ್ಲಿ ವೆನ್ ರೇಖಾಚಿತ್ರವು ವಾದಗಳನ್ನ ಚಿತ್ರಣಾತ್ಮಕವಾಗಿ ತೋರಿಸುತ್ತದೆ, ಕರೆಕ್ಟ್ ಆಗಿದೆ. ವೆನ್ ರೇಖಾಚಿತ್ರ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ, ಇದು ಸರಿಯಾಗಿದೆ. ವೆನ್ ರೇಖಾಚಿತ್ರ ಸಂಕೇತದ ಸ್ಪಷ್ಟ ವಿಧಾನವಾಗಿದೆ, ಇದು ಕೂಡ ಸರಿಯಾಗಿದೆ. ಆದರೆ ವೆನ್ ರೇಖಾಚಿತ್ರವನ್ನು ಮಾನ್ಯ ಅಥವಾ ಅಮಾನ್ಯ ಎಂದು ಕರೆಯಬಹುದು, ಇದು ಸರಿಯಾಗಿಲ್ಲ. ಕ್ವೆಶನ್ ನಂಬರ್ 36. ದ ನೆಕ್ಸ್ಟ್ ಟರ್ಮ್ ಇನ್ ದ ಸೀರೀಸ್ ಈಸ್. ಸರಣಿಯ ಮುಂದಿನ ಪದ 2, 5, 9, 19, 37. ದ ನೆಕ್ಸ್ಟ್ ನಂಬರ್. ಸೊ ಹಿಯರ್ ಆಪ್ಷನ್ ಸಿ 75 is the right answer. Question number 37. Inductive reasoning is grounded on.
ಹಾರ್ಮೋನಿ ಆಫ್ ನೇಚರ್, ಇಂಟಿಗ್ರಿಟಿ ಆಫ್ ನೇಚರ್, ಯುನಿಟಿ ಆಫ್ ನೇಚರ್, ಯೂನಿಫಾರ್ಮಿಟಿ ಆಫ್ ನೇಚರ್. ಪ್ರಚೋದಕ ತಾರ್ಕಿಕತೆಯು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಆಧರಿಸಿದೆ? ಆಪ್ಷನ್ ಎ ಪ್ರಕೃತಿಯ ಸಾಮರಸ್ಯ, ಆಪ್ಷನ್ ಬಿ ಪ್ರಕೃತಿಯ ಸಮಗ್ರತೆ, ಆಪ್ಷನ್ ಸಿ ಪ್ರಕೃತಿಯ ಏಕತೆ, ಆಪ್ಷನ್ ಡಿ ಪ್ರಕೃತಿಯ ಏಕರೂಪತೆ. So the right answer is option D. Inductive reasoning, it is grounded on uniformity of nature. ಪ್ರಚೋದಕ ತಾರ್ಕಿಕತೆಯು ಪ್ರಕೃತಿಯ ಏಕರೂಪತೆಯನ್ನು ಆಧರಿಸಿದೆ. Question number 38. If we want to seek new knowledge of facts about the world, we must rely on reason of. ನಾವು ಪ್ರಪಂಚದ ಬಗ್ಗೆ ವಾಸ್ತವ ಅಂಶಗಳ ಹೊಸ ಜ್ಞಾನವನ್ನು ಹುಡುಕಲು ಬಯಸಿದರೆ ನಾವು ಯಾವ ಪ್ರಕಾರದ ಕಾರಣವನ್ನು ಅವಲಂಬಿಸಬೇಕು? ಆಪ್ಷನ್ ಎ ಫಿಸಿಯೋಲಾಜಿಕಲ್, ಆಪ್ಷನ್ ಬಿ ಇಂಡಕ್ಟಿವ್, ಆಪ್ಷನ್ ಸಿ ಡಿಡಕ್ಟಿವ್, ಆಪ್ಷನ್ ಡಿ ಡೆಮಾನ್ಸ್ಟ್ರೇಟಿವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಂಡಕ್ಟಿವ್. Question number 39. Effectiveness of communication can be traced from each of the following. ಸಂವಹನದ ಪರಿಣಾಮಕಾರಿತ್ವವನ್ನು ಯಾವುದರಿಂದ ನಾವು ಕಂಡುಹಿಡಿಯಬಹುದು? ಸೊ ಹಿಯರ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಎ, ಬಿ ಅಂಡ್ ಸಿ. by attitude surveys, performance records, students attendance. These are helpful in effectiveness of communication can be traced by using attitude survey, performance record and students attendance. Selection of communication channel, it is not helpful in finding effectiveness of communication. ಸೊ ಇಲ್ಲಿ ಸಂವಹನದ ಪರಿಣಾಮಕಾರಿತ್ವವನ್ನು ಅಧ್ಯಯನ ಮಾಡಲು ವರ್ತನೆಯ ಸಮೀಕ್ಷೆಗಳು, ಕಾರ್ಯನಿರ್ವಹಣೆಯ ದಾಖಲೆಗಳು, ವಿದ್ಯಾರ್ಥಿಗಳ ಹಾಜರಾತಿ ಹೆಲ್ಪ್ಫುಲ್ ಆಗಿವೆ. Question number 40. One day Prakash left home and walked 10 kilometers towards south, turned right and walked 5 kilometers, turned right and walked 10 kilometers, and turned left and walked 10 kilometers. How many kilometers will he have to walk to reach his home straight? ಒಂದು ದಿನ ಪ್ರಕಾಶ್ ಮನೆಯಿಂದ ಹೊರಟು ದಕ್ಷಿಣದ ಕಡೆಗೆ 10 ಕಿಲೋಮೀಟರ್ ನಡೆಯೋದು, ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆಯೋದು, ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆಯೋದು, ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆದನು. ತನ್ನ ಮನೆಯನ್ನು ನೇರವಾಗಿ ತಲುಪಲು ಅವನು ಎಷ್ಟು ಕಿಲೋಮೀಟರ್ ನಡೆಯಬೇಕು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ 15 kilometers. Question number 41. A girl introduced a boy as the son of the daughter of the father of her uncle. A girl introduced a boy as the son of the daughter of the father of her uncle. The boy is related to the girl. Son, brother, uncle, nephew. ಒಬ್ಬ ಹುಡುಗಿ ಒಬ್ಬ ಹುಡುಗನನ್ನು ತನ್ನ ಚಿಕ್ಕಪ್ಪನ ತಂದೆಯ ಮಗಳ ಮಗ ಎಂದು ಪರಿಚಯಿಸಿದಳು. ಹುಡುಗನು ಹುಡುಗಿಗೆ ಹೇಗೆ ಸಂಬಂಧಿಯಾಗಿದ್ದಾನೆ? ಮಗ, ಸಹೋದರ, ಅಂಕಲ್, ಸಹೋದರ, ಅಳಿಯ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಬ್ರದರ್, ಸಹೋದರ. Question number 42. In a certain code, Mathura is coded as JXQEROX. The code of hotels will be. ಕೆಲವು ಕೋಡ್ಗಳಲ್ಲಿ ಮಥುರಾವನ್ನು JXQEROX ಎಂದು ಬರೆದರೆ ಹೋಟೆಲ್ ಕೋಡ್ ಅನ್ನು ಹೋಟೆಲ್ಸ್ ಅನ್ನು ನಾವು ಹೇಗೆ ಬರೆಯಬಹುದು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ELQBIP. Question number 43. The term grape wine is also known as. ಇಲ್ಲಿ ದ್ರಾಕ್ಷಿ ಅಂತ ಬರಲ್ಲ ಕನ್ನಡದಲ್ಲಿ. ಗ್ರೇಪ್ ವೈನ್ ಕಮ್ಯುನಿಕೇಶನ್, ಗ್ರೇಪ್ ವೈನ್ ಪದವನ್ನ ನಾವು ಏನಂತ ಹೇಳ್ಬೋದು? ಹಾರಿಜಾಂಟಲ್ ಕಮ್ಯುನಿಕೇಶನ್, ಡೌನ್ವರ್ಡ್ ಕಮ್ಯುನಿಕೇಶನ್, ಇನ್ಫಾರ್ಮಲ್ ಕಮ್ಯುನಿಕೇಶನ್, upward communication. So as we all know, grape wine communication, it includes informal communication where we are gossiping with our friends and all. ಸೊ ಇಲ್ಲಿ ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅಂದಾಗ ಇದೊಂದು ಅನೌಪಚಾರಿಕ ಸಂವಹನ ಆಗಿದೆ. ನಮ್ಮ ವಿದ್ಯಾರ್ಥಿಗಳೊಂದಿಗೆ ತರಗತಿಯ ಹೊರಗಡೆ ಮಾತನಾಡುವುದು, ನಮ್ಮ ಸ್ನೇಹಿತರೊಂದಿಗೆ ಮಾತನಾಡುವುದು, ಫ್ಯಾಮಿಲಿಯ ಜೊತೆಯೊಂದಿಗೆ ಮಾತನಾಡುವುದು ಎಲ್ಲವೂ ಕೂಡ ಗ್ರೇಪ್ ವೈನ್ ಕಮ್ಯುನಿಕೇಶನ್ ಆಗಿದೆ. ಕ್ವೆಶ್ಚನ್ ನಂಬರ್ 44. Assertion is formal communication tends to be fast and flexible. Reason: formal communication is a systematic and orderly flow of information. So here option A is false, R is correct. ಇಲ್ಲಿ assertion ತಪ್ಪಾಗಿದೆ. Assertion is wrong here because formal communication will not be fast and flexible. So assertion is wrong, reason is correct. For formal communication is a systematic and orderly flow of information. This is correct. ಇಲ್ಲಿ ಸಮರ್ಥನೆ ಏನು ಹೇಳ್ತಾ ಇದೆ? ಔಪಚಾರಿಕ ಸಂವಹನವು ವೇಗವಾಗಿ ಮತ್ತು ಹೊಂದಿಕೊಳ್ಳುವಂತಿರುತ್ತದೆ. ಇದು ತಪ್ಪಾಗಿದೆ. ಯಾವಾಗಲೂ ಔಪಚಾರಿಕ ಸಂವಹನ ವೇಗವಾಗಿರಲ್ಲ ಮತ್ತು ಫ್ಲೆಕ್ಸಿಬಲ್ ಕೂಡ ಇರಲ್ಲ. ರೀಸನ್ ಏನಿದೆ? ಔಪಚಾರಿಕ ಸಂವಹನವು ಮಾಹಿತಿಯ ವ್ಯವಸ್ಥಿತ ಮತ್ತು ಕ್ರಮಬದ್ಧ ಹರಿವಾಗಿದೆ. ಇಲ್ಲಿ ರೀಸನ್ ಸರಿಯಾಗಿದೆ. Question number 45 to 50 are based on the tabulated data given below. ಇಲ್ಲಿ a company has 20 employees with their age and salary mentioned against each of them. So ಇಲ್ಲಿ ಟೇಬಲ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ
20 ಜನರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಏಜ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಅವರ ಸ್ಯಾಲರಿಯನ್ನ ಕೊಟ್ಟಿದ್ದಾರೆ. ಇದನ್ನ ಓದಿಕೊಂಡು ನಾವು ಮುಂದೆ ಬರುವ 45ರಿಂದ 50ರವರೆಗಿನ ಪ್ರಶ್ನೆಗಳನ್ನ ಉತ್ತರಿಸಬೇಕು. ಸೊ ನಾನಿಲ್ಲಿ ಕ್ಯಾಲ್ಕುಲೇಷನ್ ಅನ್ನ ಮಾಡಿಲ್ಲ, ನಿಮ್ಗೆ ಕೇವಲ ಪ್ರಶ್ನೆ ಮತ್ತು ಉತ್ತರವನ್ನ ನೀಡ್ತಾ ಇದ್ದೀನಿ. ಸೊ ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡ್ಕೊಳ್ಬಹುದು. ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ನೀವು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಇದರ ಒಂದು ಕ್ಯಾಲ್ಕುಲೇಷನ್ ಮಾಡಿ ಸೊಲ್ಯೂಷನ್ ಅನ್ನು ಕೂಡ ನಿಮಗೆ ನೀಡ್ತೀನಿ. ಸೊ ಹೆಚ್ಚಿನ ಒಂದು ಡೇಟಾ ಇಂಟರ್ಪ್ರಿಟೇಷನ್ ಕ್ವೆಶನ್ಸ್ಗಳಿಗಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಹೆಚ್ಚಿನ ಪ್ರಶ್ನೆಗಳನ್ನು ಕೂಡ ಬಿಡಿಸ್ಕೊಳ್ಬಹುದು. ಕ್ವೆಶನ್ ನಂಬರ್ 45, ವಾಟ್ ಈಸ್ ದ ಯಾವರೇಜ್ ಸ್ಯಾಲರಿ ಇನ್ ದ ಏಜ್ ಗ್ರೂಪ್ 40 to 50 ಇಯರ್ಸ್? 40ರಿಂದ 50 ವರ್ಷದ ವಯಸ್ಸಿನವರಲ್ಲಿ ಸರಾಸರಿ ಸಂಬಳ. ಆ ಟೇಬಲ್ ಅನ್ನ ಓದಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. The right answer is option C, 42.5. Question number 46. What is the fraction of employees getting salary less than the average salary of all the employees? ಎಲ್ಲಾ ಉದ್ಯೋಗಿಗಳ ಸರಾಸರಿ ವೇತನಕ್ಕಿಂತ ಕಡಿಮೆ ಸಂಬಳವನ್ನು ಪಡೆಯುವ ಉದ್ಯೋಗಿಗಳ ಭಾಗ. ಆಪ್ಷನ್ ಡಿ 55%. Question number 47. What is the frequency in the class interval of 30 to 35 years? 30ರಿಂದ 35 ವರ್ಷಗಳ ತರಗತಿಯ ಮಧ್ಯಂತರದಲ್ಲಿ ಫ್ರೀಕ್ವೆನ್ಸಿ ಆವರ್ತನ ಎಷ್ಟು? ಆಪ್ಷನ್ ಎ 35%. ಕ್ವೆಶನ್ ನಂಬರ್ 48. ವಾಟ್ ಈಸ್ ದ ಫ್ರಾಕ್ಷನ್ ಆಫ್ ಎಂಪ್ಲಾಯೀಸ್ ಗೆಟಿಂಗ್ ಸ್ಯಾಲರಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 40,000 ಪರ್ ಮಂತ್? ಪ್ರತಿ ತಿಂಗಳಿಗೆ 40,000ಗಿಂತ ಹೆಚ್ಚು ಅಥವಾ 40,000 ಸಂಬಳ ಪಡೆಯುವ ಉದ್ಯೋಗಿಗಳ ಭಾಗ 45%. ಕ್ವೆಶನ್ ನಂಬರ್ 49. ವಾಟ್ ಈಸ್ ದ ಯಾವರೇಜ್ ಏಜ್ ಆಫ್ ದ ಎಂಪ್ಲಾಯೀಸ್? ಉದ್ಯೋಗಿಗಳ ಸರಾಸರಿ ವಯಸ್ಸು 40.3 years. Question number 50. Classify the data of age of each employee in a class interval of 5 years. Which class interval of 5 years has the maximum average salary? ಪ್ರತಿ ಉದ್ಯೋಗಿಯ ವಯಸ್ಸಿನ ಡೇಟಾವನ್ನು 5 ವರ್ಷಗಳ ಇಂಟರ್ವಲ್ ಅಂತರದಲ್ಲಿ ವರ್ಗೀಕರಣ ಮಾಡಬೇಕು. 5 ವರ್ಷಗಳ ಯಾವ ಇಂಟರ್ವಲ್ನ ಅಂತರ ಗರಿಷ್ಠ ಸರಾಸರಿ ಸಂಬಳವನ್ನು ಹೊಂದಿದೆ? ಆಪ್ಷನ್ ಎ 50 to 55 ಇಯರ್ಸ್. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಒಂದು ಸೆಷನ್ ಆಗಿದೆ. ಮುಂದಿನ ಸೆಷನ್ಗಳಲ್ಲಿ ನಾವು ಇನ್ನಷ್ಟು ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾ, ನೀವೇನಾದರೂ ಕೆಸೆಟ್ 2024ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪೇಪರ್ 1 ಪ್ರಿಪರೇಷನ್ ಸಲುವಾಗಿ ನಾವು ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸ್ ಅನ್ನು ನೀಡ್ತಾ ಇದ್ದೀವಿ, 5000+ MCQ PDF ಅನ್ನು ಕೊಡ್ತೀವಿ, ಜೊತೆಗೆ PYQ ಗಳನ್ನು ನೀಡ್ತಾ ಇದ್ದೀವಿ. ಇಂಗ್ಲಿಷ್ ಮತ್ತೆ ಕನ್ನಡ 2 ಲ್ಯಾಂಗ್ವೇಜ್ ನಲ್ಲಿ ಈ ಕೋರ್ಸ್ ನಿಮಗೆ ಅವೈಲೇಬಲ್ ಇದೆ. ನೀವೇನಾದ್ರೂ ಈ ಒಂದು ಕೋರ್ಸ್ ಅನ್ನು ಜಾಯಿನ್ ಆದ್ರೆ ನೀವು ಕೆಸೆಟ್ ಪೇಪರ್ 1 ನಲ್ಲಿ 35ಗಿಂತ ಹೆಚ್ಚಿನ ಪ್ರಶ್ನೆಗಳನ್ನು ಸಾಲ್ವ್ ಮಾಡೇ ಮಾಡ್ತೀರಾ ಎಂಬ ಭರವಸೆಯನ್ನು ನೀಡ್ತಾ, ಈ ಒಂದು ಕೋರ್ಸ್ ನಿಮಗೆ ಕೇವಲ 2000 rupeesಗೆ ಲಭ್ಯವಿದೆ. ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡಿ ಸ್ಟೋರ್ ನಲ್ಲಿ ಕರ್ನಾಟಕ ಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗುತ್ತೆ. ಇಲ್ಲಿ ಎಲ್ಲಾ ಮಾಹಿತಿಯನ್ನು ನೀವು ನೋಡ್ಕೊಳ್ಬಹುದು. ಎಸ್, ಅದೇ ರೀತಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಜಾಯಿನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.